ಸುಧಾರಿತ ಬೇಸಾಯ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಅಂತ ಹೇಳುತ್ತಾ, ಇವತ್ತು ನಮ್ಮ ಬಾಜು ಜಮೀನ್ದವರು, ನಮ್ಮ ರಿಲೇಟಿವ್ ಆದವರು ಇವತ್ತು ಅರಿಶಿನ ಬೆಳೆ ಅಂದರೆ ಮಾಡ್ತಾಯಿದ್ದಾರೆ. ಅವರು ಈಗ ಒಂದು ಮಷಿನ್, ಈಗ ಒಂದು ಹೊಸದು ಮಷಿನ್ದಿಂದ ಒಂದು ಬಂದೈತಿ. ಅದಕ್ಕೆ ಆ ಮಷಿನ್ದಿಂದ ಬಿತ್ತಾರೋ, ಅದು ಯಾವ ರೀತಿ ಬಿತ್ತಲತ್ತಾರೋ, ಯಾವ ರೀತಿ ಇದನ್ನು ಅದು ಯಾವ ರೀತಿ ಅದರ ಬದಲು ನಿರ್ವಹಣೆ ಮಾಡ್ತಾರೋ ಏನು ಎಂಬುದನ್ನು ಅವ್ರ ಬಾಯಿಲೇನು ಕೇಳೋಣ. ಅದನ್ನು ನಿಮ್ಗೆ ಯಾವ ರೀತಿ ಮಾಡಾಕತ್ತಾರೋ ಅದನ್ನು ಇಂಚಿಂಚ ನಾನು ನಿಮ್ಗೆ ಇದನ್ನು ತೋರಿಸ್ತಾನು, ನೋಡೋಣ ಬರ್ರಿ. ನೋಡ್ರಿ, ಇದನ್ನು ಮೊದಲ ಜಮೀನೆಲ್ಲ ಎಂತಿ ತಿಪ್ಪಿ ಗೊಬ್ಬರ ಹಾಕೊಂಡು ಏನೈತಿ ಪೂರ್ತಿ ಎಂತಿ ಬೆಡ್ ರೆಡಿ ಮಾಡ್ಕೊಂಡಿರ್ತಾರೋ. ಆನಂತರ ಏನೈತಿ ಸಾಲಾಗಿನ ಕೊರೆದಿರಂಗಿಲ್ಲ ರೀ. ಅದನ್ನು ಡೈರೆಕ್ಟ್ ಏನೈತಿ ಇದೇನು ಬಿತ್ತರ್ತಾರಲ್ಲ ಅದಕ್ಕೆ ಮುಂದಿನ ಬಾಜು ಈ ಸಾಲು ಕೊರಿತಿರ್ತೈತಿ, ಮತ್ತು ಹಿಂದಿನ ಬಾಜು ಎಂತಲ್ಲಿ ಒಳಗೆ ಕೋತ ಹೋಗ್ತೈತಿ. ಒಂದೊಂದೊಂದು ನಿಮಗೆಲ್ಲ ತೋರಿಸ್ತಾನು, ನೋಡೋಣ ಬರ್ರಿ. ಏನು ಅರಿಶಿನ ಬೀಜಗಳದವ್ರಲ್ಲ ಈ ಡಬ್ಬಿ ಏನೈತಲ್ಲ ಇದ್ರ ತುಂಬ್ತಾರೋ ಅದು ತಾನ ಅದೇನು ಅದು ಗಾಳಿ ತಿರುಗುತ್ತಾವ ನೋಡ್ರಿ. ಅವಕ್ಕೆ ಪಟ್ಟಿ ಅದಾವೆ, ಅದ್ರಾಗ ಒಂದೊಂದು ಎರಡು ತೊಗೊಂಡಿರ್ತೈತಿ. ಅದನ್ನ ನೋಡ್ಕೊತ ಇರೋದು, ಮೇಂಟೈನ್ ಮಾಡೋದು. ಎರಡು ಬಿದ್ದಿದ್ದು ತೆಗೆದ ಕೆಳಗೆ ಹಾಕೋದ್ರಿ ಅವನ್ನ. ಮತ್ತು ಒಂದೊಂದು ಏನೈತಿಲ್ಲ ಕಂಪಲ್ಸರಿ ಐತಿ. ಅದು ಒಂದು ಮಾಪ್ಸಿರಿ ತಗೋತೈತಿ. ಮನುಷ್ಯರು ಹೆಂಗೆ ಚುಚ್ಕೋತ ಹೋಗ್ತಾರಲ್ಲ ಹಂಗೆ ಒಳಗೆ ಹೋಗ್ಕೋತ ಹೋಗ್ತೈತಿ. ಈ ರೀತಿ ಐತಿ. ಇದನ್ನು ಈ ಹೊಸ ಸಿಸ್ಟಮ್ದಾಗ ಹಿಂಗೆ ಬಂದೈತಿ. ಭಾಳ ಈಸಿ ಮೆಥಡ್ ಐತಿ ಅದು. ಇದನ್ನು ಏನೈತಿ ಇತ್ತಿತ್ತಲಾಗಿ ಐತಿ, ಈಗ 1 ವರ್ಷ ಆಯ್ತು ಇನ್ನೊಂದು ಬಂದೈತಿರೋದು. ಈ ರೀತಿ ಮಾಡಾಕ್ಯಾರ ನೋಡ್ರಿ ಅದನ್ನು. ಹಾಲು ಹೋಗಿದೈತ್ರಿ, ನೀರು ಹಾಕಿರ್ಬೇಕ್ರಿ. ಡ್ರಿಪ್ ಮಾಡ್ಬೇಕು. ಹಾಂ ರೀ, ಈಗೇನ ನಾನು ನಿಮಗೆ ಇದನ್ನು ತೋರ್ಸಾಕತ್ತೀನಿ ನೋಡ್ರಿ. ಈಗ ಇದು ಯಾವ ರೀತಿ ಸಾಲಿನಾಗ ಇದು ಮಷಿನ್ ಹೋಗ್ಕೋತ ಹೋಗ್ತೈತಿ ಅಂದ್ರೆ, ಒಂದು ಪೂಟಿಗೆ ಒಂದು ರೀ 9 ಇಂಚದಿಂದ ಒಂದು ಪೂಟಿಗೆ ಒಂದು ಹೋಗ್ಕೋತ ಹೋಗ್ತೈತಿ. ಇದು ಎಕರೆಕ್ಕೆ 4,000 ರೂಪಾಯಿ ಏನೋ ತೊಗೋತಾರತ್ರಿ ಅದಕ್ಕೆ. ಇದೇನೈತಿ, ಇದು ಅಗದಿ ಈಸಿ ಮೆಥಡ್ ಐತ್ರಿ. ಇದು ಈಗ ಹೊಸದಾಗಿ ಬಂದೈತ್ರಿ. ಇದು ಹೆಚ್ಚು ಕಡಿಮೆ ಒಂದು ವರ್ಷ ಆಗಿರ್ಬೇಕು ರೀ. ಇದು ಈ ರೀತಿ ಹೊಸ ಸಿಸ್ಟಮ್ ರೀ. ಈಗ ಲೇಬರ್ದ ತೊಂದರೆ ಇರೋದರಿಂದ ಈ ರೀತಿ ನಡೆದೈತ್ರಿ. ಇದು ಒಂಥರ ಯೋಗ್ಯ ಅನಿಸುತ್ತೆ ನೋಡ್ರಿ ನಮ್ಗಂತೂ ರೀ. ನೋಡೋಣ ಬರ್ರಿ ಮಾತ್ರಿ. ನೋಡಿರಿ, ಸತತ ಹೆಚ್ಚು ಕಮ್ಮಿ 25 ವರ್ಷದಿಂದ ಈ ಭೂಮಿ ಒಳಗೆ ಅಂತ ಕಬ್ಬು ಬೆಳಿತಿದ್ರೆ. ಹಿಂಗಾಗಿ ಕಬ್ಬಿನ ಇಳುವರಿ ಭಾಳ ಕೊಂಡ್ರಂಗಿಲ್ಲ. ಭಾಳ ತನಿಸಿಂದ ಅದಕ್ಕೆ ಬೇಸತ್ ಕಿಸಿಂದ ಈ ಸರಿ ಇಂತಿ ಪರ್ಯಾಯ ಆಧುನಿಕ ಕೃಷಿ ತಂದು ಏನು ಈ ಸರಿ ಇವ್ರು ಮಾಡಕತ್ಯಾರು. ಅಂದ್ರೆ ನಾವು ಅರಿಶಿನ ತಕ್ಕೊಂಡ್ರೆ ನಮ್ಮ ಕಬ್ಬಿನ ಇಳುವರಿ ಹೆಚ್ಚಾಕೈತೆ ತಂದು ಅವರು ಈಗ ಹೊಸದಾಗಿ ಈ ಪ್ರಯತ್ನ ಮಾಡಕತ್ಯಾರು. ಇದೇ ರೀತಿ ಎಲ್ಲ ರೈತರಿಗೆ ಇದು ಗೊತ್ತಾಗಬೇಕ್ರಿ. ಅದು ಬರೀ ಕಬ್ಬ ತೆಗೆದು ಕಬ್ಬು ಹಚ್ಚೋದು ಈ ರೀತಿ ಮಾಡಿದ್ರೆ ಇದನ್ನಾಗಲ್ಲ. ಯಾಕಂದ್ರೆ ಕಬ್ಬು ಅತಿ ಜಾಸ್ತಿ ಪೋಷಕಾಂಶ ತಿಂದು ಹೋಗುವಂಥ ಬೆಳೆ ರೀ ಅದು. ಹೀಗಾಗಿ ಬರೀ ಸತತ ಕಬ್ಬು ಬೆಳೆದ್ರಿಂದ ಇಂತಿ ಅದು ಹೆಂಗೆ ತರಲ್ಲ, ಅದು ಚಾ ಪುಡಿ ಸೊಟ್ಟಾಗಿರ್ತೈತಿಲ್ಲ, ಆ ಟೈಪ್ ಭೂಮಿ ಸೊಟ್ಟಾಗ್ತೈತೆ ರೀ. ಅದು ಫಲವತ್ತತೆ ಆಗ್ಬೇಕಾದ್ರೆ ರೀ ದ್ವಿದಳ ಧಾನ್ಯ ಇರುವಂಥವ್ರಿ, ಭೂಮಿ ಒಳಗೆ ಬೆಳೆಯೋಂಥ ಬೆಳೆಗಳು ರೀ, ಎಣ್ಣೆ ಕಾಳುಗಳು ರೀ, ಈ ಟೈಪ್ ಹಾಕ್ಲಕ್ಕೆ ಬೇಕು ರೀ. ಆ ಟೈಪ್ ಮಾಡಿ ಕಿಸಿಂದ ನಾವು ಐತಿ ಭೂಮಿ ಫಲವತ್ತತೆ ಮಾಡ್ಕೊಂಡ್ರೆ ನೆಕ್ಸ್ಟ್ ಮತ್ತು ಕಬ್ಬಿಗೆ ತಿನ್ನೋಕೆ ಜಾಸ್ತಿ ಮತ್ತಲ್ಲಿ ಸಿಗ್ತೈತೆ ರೀ ಆಹಾರ. ಈ ರೀತಿ ಮಾಡ್ಕೊಂಡ್ರೆ ಮುಂದೆ ನೆಕ್ಸ್ಟ್ ಕಬ್ಬು ಬೆಳಿತೈತಿ. ಬರೀ ಸತತ ಕಬ್ಬು ಹಾಕೋದ್ರಿಂದ ಅದು ಉಪಯೋಗ ಬರೋದಿಲ್ಲ ರೀ. ಇವ್ರು ಏನು ಮಾಡಕತ್ತಿರಲ್ಲ ಈ ರೀತಿ ಐತಿ ನೀವು ಮಾಡ್ಕೊಂಡ್ರೆ ಅನುಕೂಲ ಆಕೈತೆ ಒಂದು ನನ್ನ ವಿಚಾರ ನೋಡಿರಿ. ಒಳ್ಳೆಯವ್ರು, ನಮ್ಮ ರೈತರಿಗೆ ಅಷ್ಟೇ ತಮ್ಮ ಹೆಸರು ಪರಿಚಯ ಮಾಡಿ ಕೊಡ್ರಲ್ಲ. ನಮ್ಮ ಹೆಸರು ಶ್ರೀಶೈಲ ಮಲ್ಲಪ್ಪ ಮಂಟ್ರು ಅಂತಂದ್ರಿ. ನಾವು ಜಮಖಂಡಿ ತಾಲೂಕು ರೀ. ಹಾಂ ಸಿರುಗುಪ್ಪಿ. ಹಾಂ, ನಮಸ್ಕಾರ ಪಣ್ಣ ರೀ. ನಮಸ್ಕಾರ.
ಈ ಥರ ಏನೇನ್ರಿ ಇದು ಈ ವರ್ಷ ಏನು ಅರಿಶಿನದು ವಿಚಾರ ಏನೇನು ನಮಗೂ ಏನು ತಿಳಿಲಿಲ್ರಿ ಈಗ. ಕಬ್ಬ ಹಚ್ತಿದ್ರಿ ವರ್ಷ ಕಬ್ಬಿನಾಗ ಕಬ್ಬ ಹಾಕಿತ್ರಿ. ಹಾಂ ಹಾಂ ಅದಕ್ಕಾಗಿ ಬೆಳಿ ಸರಿಯಾಗಿ ಬರೋಲ್ಲಾಗಿತ್ರಿ. ಹಾಂ ಹಾಂ ಬರೇ 30 ಟನ್ ಬರೋ ಎಕರೆ ಹಾಂ ಹಾಂ ಹಿಂಗಾಗಿ ಹಾಕಿತ್ರಿ. ಹಾಂ. ಒಂದ್ ಸ್ವಲ್ಪ ತಲೆ ಓಡಿಸಿದ್ವಿ ನಾವ್ರಿ. ಹಾಂ. ಅದ್ರ ಅರ್ಶನ ಹಚ್ಚಿ ಒಂದ್ ಸ್ವಲ್ಪ ಕಬ್ಬ ಹಚ್ಚದಕ್ಕೆ ಭೂಮಿ ಹಚ್ಚಂದ್ರಿ. ಹಾಂ ಹಾಂ ಅದಕ್ಕಾಗಿ ಅರ್ಶನದ 26 ಗುಂಟೆ ಐತ್ರಿ. ಹಾಂ ಹಾಂ ಅದ ಒಂದ್ ಪ್ಲಾಟ್ 20 ಗುಂಟೆ ಬೇರೆ ಮಾಡಿದ್ವಿ ರೀ. ಕಬ್ಬಿಗೆ ಹಚ್ಚಿದ ಬಳಿಕ ಅರ್ಶನದ ಹೆಂಗ್ ಬೆಳಿತೈತಿ ನೋಡ್ಬೇಕ್ರಿ. ಹಾಂ ಹಾಂ ಕಬ್ಬಿನ್ಯಾಗ ಕಬ್ಬು ಹಚ್ಚಿದ ಹೆಂಗ್ ಬೆಳಿತೈತಿ ನೋಡ್ಬೇಕತ್ತ. ನೋಡ್ಬೇಕಂದ್ರೆ ಪ್ಲಾಟ್ ಮಾಡಿದ್ವಿ ರೀ. ಹಾಂ ಹಾಂ ಇದೊಂದ್ 26 ಗುಂಟೆ ಐತ್ರಿ. ಇದ ಬಿತ್ತು ಮಿಷನ್ ಬಂದೈತ್ರಿ. ಹೊಸದು ಈಗ ಈಗ ರೀ. ಅಂದ್ರೆ ಈಗ ಮೊದ್ಲು ಕೈಲಿ ನೀರ್ನಾಗ ತುರುಕ್ತಿರಲ್ರಿ. ಹಾ ರೀ, ಮಡಿ ಕಟ್ಟಿ ಕೂತಿರ್ರಿ. ಹಾಂ ಅದಕ್ಕಾಗಿ ಈಗ ಆಗೋದೊಂದು ಭಾಳ ಪ್ರಾಬ್ಲಮ್ ಆಗತ್ತೈತ್ರಿ. ಹಾಂ ಹಾಂ ಅದಕ್ಕಾಗಿ ಏನ್ ಮಾಡಿದ್ವಿ ರೀ, ಟ್ರ್ಯಾಕ್ಟರ್ನ ಹೇಳಿಬಿಟ್ಟಿವಿ. ಡಾಕ್ಟರ್ ಅಂದ್ರೆ ಅದ್ರಾಗ ಅದ ಬಿತ್ತಕೊತ ಹೋಗ್ತೈತಿ. ಬಿತ್ಕೊಂಡ್ ಹೋಗ್ಬೇಕ್ರಿ. 9 ಇಂಚ್ಗೊಂದು ಹಾಂ ಹಾಂ ಕಾಳು ಹಾಕ್ಕೊಂಡು ಹೋಗ್ಬಿಡ್ರಿ. ಹಾಂ. ಅದಕ್ಕಾಗಿ ಇದನ್ನ ಟ್ರ್ಯಾಕ್ಟರ್ಲಿ ಬಿತ್ತುದ್ ಮಾಡಿದ್ವಿ. ಇದು ಎಕರೆಕ್ಕೆ ಎಷ್ಟು ಇದು ಟ್ರ್ಯಾಕ್ಟರ್ದ ಖರ್ಚು ಎಷ್ಟು ತಾಸು ಆಕೈತಿ ಅಂತ ಏನು ಗೊತ್ತೈತೇನ್ರಿ ಏನ್ರಿ? ಇದು ಹೊಸದಾಗೈತ್ರಿ. ನಮಗೂ ಒಂದು ಎಕರೆಗೆ 4,000 ರೂಪಾಯಿ ತಗೋತಾರೆ. ಎಕರೆಗೆ ಗುತ್ತಿಗೆನೇ ರೀ. ಹಾಂ. ಈಗ ಲೇಬರ್ ಖರ್ಚಿಗಿಂತ ಇದು ಕಮ್ಮಿ ಆಕೈತಿ. ಕಮ್ಮಿ ಆಕೈತ್ರಿ. ಒಂದು ಲೇಬರ್ ಸಿಗ್ದ ಖರ್ಚು ಅದು ಆಗಲಿ ಬಿಡ್ಲಿಕ್ಕೆ ಸಿಗಂಗಿಲ್ಲ ರೀ. ಇಲ್ರಿ, ಈಗಿನ ಟೈಮ್ದಾಗ ಲೇಬರ್ಗಳು ಬರೋದು ಅಲ್ಲಿ ಇರ್ತಾರ್ರಿ. ಅದಕ್ಕಾಗಿ ಇದನ್ನ ಮಾಡಿದ್ವಿ ರೀ. ಅಂದ್ರೆ ಅದಕ್ಕೆ ಟ್ಯಾಲಿ ಮಾಡಿ ನೋಡಕ್ಕಾಗಿ ಇದ್ರ ಖರ್ಚು ಕಮ್ಮಿ ಆಕೈತ್ರಿ. ಅದ್ರ ಅನುಕೂಲ ಐತ್ರಿ. ಇದು ಈಗ ಹೊಸದು ಬಂದೈತ್ರಿ ಏನು ಪೈಲಾನೇ ಐತ್ರಿ ಚಾಲು ಹಿಂಗೆ ರೀ? ಈಗ ಒಂದು ವರ್ಷ ತಿಂಗಳು ಚಲೋ ಐತ್ರಿ. 2 ವರ್ಷ ಚಲೋ ಐತ್ರಿ. ಈಗ ಕೆಲವೊಂದ್ ಕಡೆ ಏನ್ ಮಾಡ್ತಾರ್ರಿ, ಮನುಷ್ಯರ್ಲೇನೋ ಮಾಡ್ತಾರ್ರಿ. ಕೆಲವೊಂದ್ ಕಡೆ ಇದನ್ನು ಬಿತ್ತಾರೆ. ಹೆಚ್ಚು ಇದ್ರಲೇನ ಐತ್ರಿ. ಈಗ 60% ಅಂತೂ ಇದ್ರಲೇನ ಐತ್ರಿ. ಬಿತ್ತನ್ಕೇನ ಐತ್ರಿ. ಇಳುವರಿ ಚಲೋ ಐತ್ರಿ. ಹೌದನ್ರಿ. ಮತ್ತೆ ಇನ್ನೇನು ಇದು ಅರ್ಶಿನಕ್ಕಿದ ತಳದಾಗೇನ ತಿಪ್ಪಿ ಗೊಬ್ಬರ ಎಲ್ಲ ಅಗದಿ ಪೂರಿ ಇದನ್ನ ಮಾಡಿರ್ಬೇಕಲ್ಲ? ಹಾಂ ರೀ, 17 DB 26 ಗುಂಟೆ 17 DB 17 DB ಅಷ್ಟು ಬೇಕಂದ್ರೆ ಇದಕ್ಕೇನೆ ಅಂದ್ರೆ ರೀ. ಈ ಕಡೆ ತೀರ್ದಾಳ ಸಸಾಲೈತಿ, ಹರಗೇಡಿ ಸೈಡ್ ಮುಗು ಕೂಡ ಏನದ್ರಿ, ಗುಂಟೆಕ್ ಒಂದ್ DB ಕಡಿತಾರ. ಆದ್ರೆ ಅವ್ರ ಹೆಂಗ್ ಮಾಡ್ತಾರಿ, ಕಾಂಪೋಸ್ಟ್ ಗೊಬ್ಬರ ತರ್ತಾರ ಫ್ಯಾಕ್ಟ್ರಿ ಮತ್ ಕುರಿ ತರ್ತಾರ್ರಿ. ನಾವ್ ಅದ್ರ ಲೆಕ್ಕದ್ನಾಗ ಇದೊಂದ್ಸಲ ಫಸ್ಟ್ ಟೈಮ್ ನಾವು ಮಾಡೋದ್ರಿ. ಒಂದ್ 17 DB ಕಡ್ದೇನ್ರಿ. ನಡೀತ್ ಬಿಡ್ರಿ. ಅಂದ್ರೆ ಈಗ ನಾವು ಕಬ್ಬ ಹಚ್ಬೇಕಾರೆ ಒಂದ್ 5 DB ಕಟ್ಟಿದ್ವಿ. ಆ ಲೆಕ್ಕಾಚಾರ ಅಂದ್ರೆ ಇದು ಐತ್ ಬಿಡ್ರಿ, ಸಫಿಶಿಯಂಟ್ ಐತ್ರಿ. ಅಂದ್ರೆ ಈಗ ನಿಮ್ಗೆ ಮೊದ್ಲು ಇದ್ರದ ಮಾಹಿತಿ ಐತ್ರೋ ಏನ? ಈಗ ಒಂದು ಹೊಸದರಿ ಹೊಸದನ ರೀ. ಹೊಸದನ ನಿಮ್ಮಂತವ್ರು ಕೇಳ್ಕೊಂಡ್ ಮಾಡಿದ್ವಿ. ಹಿಂಗೆ ಹಚ್ಬೇಕತ್ತೀವಿ ಅಂದ್ರೆ ಅದ್ರ ಬದಲ್ ಹೇಳ್ರಿ ಬೀಜೋಪರ್ನು ಮಾಡಿದ್ವಿ. ಮಾಡಿ ಆಯ್ತು ಸರ, ನೋಡೋಣ್ರಿ. ನೋಡಿ ಅದೆಲ್ಲ ಹಿಂಗೈತೆ ನಮ್ಮ ಮುಂದಿನ ರೈತರಿಗೆ ಆಗಲಿ ಎಲ್ಲರಿಗೆ ಅನುಕೂಲ ಆಗಲಿ. ನೋಡ್ಕೊಂಡು ಅದು ಯಾವ ಟೈಪ್ ಬಿಡ್ತಾರೋ ಎಲ್ಲ ಸ್ವಲ್ಪ ನೋಡಿ ಬರೀರಿ. ಹಾಂ ರೀ, ನಮಸ್ಕಾರ.